ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಇದೇ ಜನವರಿ 10ನೇ ತಾರೀಕು ಸಂಜು ವೆಟ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಆ ಸಿನಿಮಾ ಮುಂದೂಡಿಕೆ ಆಯಿತು. ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಒಂದಷ್ಟು ವಿಚಾರಗಳನ್ನ ನೋಡಿದ್ರಿ. ಒಂದು ದಶಕದ ಹಿಂದೆ ಅಂದರೆ 1 ಡಿಕೇಡ್ ಹಿಂದೆ ಸಂಜು ವೆಟ್ಸ್ ಗೀತಾ ಸಿನಿಮಾ ರಿಲೀಸ್ ಆಗಿತ್ತು. ಮ್ಯೂಸಿಕಲ್ ಹಿಟ್ ಆಗಿತ್ತು. ಸಹಜವಾಗಿಯೇ ಆ ಸಿನಿಮಾ ನೋಡಿದಂಥವರು, ಆ ಸಿನಿಮಾ ಹಾಡುಗಳನ್ನು ಕೇಳಿದಂಥವರು ಖಂಡಿತವಾಗ್ಲೂ ಸೀಕ್ವೆಲ್ ಸಿನಿಮಾ ಹೇಗಿರುತ್ತೆ ಅನ್ನುವಂತಹ ಕಾತುರ, ಆ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಕೂಡ ಇರ್ತೀರಿ. ಸೊ ಇನ್ನೇನು ಫೈನಲಿ ಇದೇ ವಾರ ಸಿನಿಮಾ ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತಾಯಿದೆ. ಈ ಚಿತ್ರದ ನಾಯಕ ಶ್ರೀನಗರ ಕಿಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಕಿಟ್ಟಿ ಅವರೇ, ಸೊ ಮೊದಲನೇದಾಗಿ ಸಂಜು ವೆಟ್ಸ್ ಗೀತಾ ಈ ಟೈಟಲ್ಲು ಏನು ಅನಿಸುತ್ತೆ? ಫಸ್ಟ್ ಈ ಟೈಟಲ್ ಕೇಳಿದಾಗ ಒಂದು ರೋಮಾಂಚನ, ಒಂದು ತುಂಬ ಅದ್ಭುತವಾದ ಅನುಭವ, ಒಂದು ಒಳ್ಳೆ ಹಿಟ್ ಆದಂಥ ಸಿನಿಮಾ, ಮಜಾ. ಈಗ ಭಾಗ 2 ಸಂಜು ವೆಟ್ಸ್ ಗೀತಾ 2 ಈ 17ಕ್ಕೆ ಬಿಡುಗಡೆ ಮಾಡ್ತಾಯಿದ್ವಿ. 10ಕ್ಕೆ ಆಗಬೇಕಾಗಿತ್ತು. ಕಾರಣಾಂತರಗಳು ಅಂದರೆ ಬೇರೆ ಏನೂ ಅಲ್ಲ, ಹೈದರಾಬಾದ್ನಲ್ಲಿ ನಾಗಶೇಖರ್ ಅವ್ರ ಮೇಲೆ ಒಂದು ಇಂಜೆಕ್ಷನ್ ಆರ್ಡರ್ ಇತ್ತು. ಹಾಗಾಗಿ ಇದ್ರ ಮೇಲೆ ಅವರು ಇಂಜೆಕ್ಷನ್ ತಂದಿದ್ರು. ಅದು ಸ್ಟೇ ವೆಕೇಟ್ ಆಯಿತು. 17ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ. ಸಂಜು ವೆಟ್ಸ್ ಗೀತಾ 2 ಶುರು ಅಂತ ಆಗಿದ್ದು ಎಲ್ಲಿಂದ? ನಾನು ಅಲ್ಲಿಂದ ಮಾತಾಡಬೇಕು ಅಂತ ನನಗೆ ಒಂದು ಇದಿದೆ. ಯಾಕಂದರೆ ಸಿನಿಮಾ ಬಗ್ಗೆ ನನಗೊಂದು ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಸಂಜು ವೆಟ್ಸ್ ಗೀತಾ ನೋಡಿದ್ವಿ, ಸೊ ಹಾಡುಗಳು ತುಂಬ ಚೆನ್ನಾಗಿತ್ತು. ಮತ್ತೆ ಸೀಕ್ವೆಲ್ ಬರುತ್ತೆ ಅಂತ ಆಗಲೇ ಚರ್ಚೆ ಆಗ್ತಿತ್ತು. ಬಟ್ ಒಂದು ದಶಕ ಆದಮೇಲೆ ಆಯಿತು. 4 ವರ್ಷಕ್ಕೆ ಮುಂಚೆನೇ ಇದನ್ನ ಮಾತಾಡ್ಕೊಂಡಿದ್ರು ಅವರು. 4 ವರ್ಷಕ್ಕೆ ಮುಂಚೆ ಇದೊಂದು ಟ್ಯೂನ್ ನಡಿ ನಡಿ ಎಂದು ಹೀಗೆ ಹಾಡ್ದು ಟ್ಯೂನು 4 ವರ್ಷಕ್ಕೆ ಮುಂಚೆ ರೆಡಿ ಆಗಿತ್ತು. ಪ್ರೊಡಕ್ಷನ್ ಮಾಡಬೇಕು, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದೊಂದು ಸಣ್ಣ ಕನ್ಫ್ಯೂಷನ್ ಇತ್ತು. ನಂತರ ಚಲವಾದಿ ಕುಮಾರ್ ಅವರು ಸಿಕ್ಕಿದ್ರು. ಕುಮಾರ್ ಅವರು ನಮ್ಮ ಜೊತೆಗೆ ಸೇರ್ಕೊಂಡು ಈ ಸಿನಿಮಾ ವಿಷಯಕ್ಕೆ ಸೇರ್ಕೊಂಡು 1.5 ವರ್ಷ ಆಯಿತು. ನಾವು ಪೂಜೆ ಆಗಸ್ಟ್ 15 ಮಾಡಿದ್ವಿ ಲಾಸ್ಟ್ ಇಯರ್. ಶೂಟಿಂಗ್ ಶುರು ಮಾಡಿದ್ದು ನಾವು ನವೆಂಬರ್ 24ಕ್ಕೆ ಸಿನಿಮಾ ಶುರು ಮಾಡಿದ್ದು. ಇವತ್ತು 1 ವರ್ಷ 2 ತಿಂಗಳುಗಳಾಗಿದೆ. ಒಂದು ಅದ್ಭುತವಾದ ಪ್ರೇಮ ಕಥೆ, ಒಂದು ಪ್ಲಾಟಾನಿಕ್ ಲವ್ ಅಂತಾರೆ. 10 ವರ್ಷಗಳ ದಾಂಪತ್ಯದ ಕತೆ. ಗಂಡ ಹೆಂಡತಿ ಒಬ್ರಿಗೊಬ್ರು ಅನ್ಯೋನ್ಯವಾಗಿದ್ದು, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದರೆ ಯಾವುದನ್ನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಒಂದು ವಿಚಾರ. ಅದರ ಮಧ್ಯೆ ನಮ್ಮ ಶಿಡ್ಲಘಟ್ಟದ ರೇಷ್ಮೆ ಬೆಳೆಗಾರರ ಒಂದಷ್ಟು ಸಂಕಷ್ಟಗಳು, ಅದರ ಮೇಲೆ ಒಂದು ಬೆಳಕು ಚೆಲ್ಲೋ ಒಂದು ಪ್ರಯತ್ನ. ಅದರೊಟ್ಟಿಗೆ ಒಂದಷ್ಟು ಹೊಸ ಹೊಸ ವಿಚಾರಗಳನ್ನ ಹೇಳಕ್ಕೆ ಹೊರಟಿದ್ದೀವಿ. ಚಂದ್ರಚೂಡ್ರು ನಮ್ಮ ಡೈಲಾಗ್ ಚಂದ್ರಚೂಡ್ ಅವರು ಬರೆದಿದ್ದಾರೆ. ಚಿತ್ರಕಥೆ ವಿಸ್ತರಣೆಯಲ್ಲೂ ಚಂದ್ರಚೂಡ್ ಅವರು ತುಂಬ ಸಹಾಯ ಮಾಡಿದ್ದಾರೆ. ನಾಗಶೇಖರ್ ಆ್ಯಸ್ ಯೂಶುವಲ್, ನಮ್ಮ ಸತ್ಯ ಹೆಗಡೆ, ಅರುಣ್ ಸಾಗರ್, ಇದೆಲ್ಲ ಟೀಮ್ ಹಾಗೆ ಇದೆ. ಕಲಾವಿದರಾಗಿ ರಚಿತಾ, ರಂಗಣ ರಘು ಸರ್, ಸಂಪತ್ ಅವರು, ಸಾಧು ಕೋಕಿಲ, ತಬಲಾ ನಾಣಿ ಅವರು, ಮೂಗ್ ಸುರೇಶ್ ಅವರು, ಜಯಶ್ರೀ ಹೆಸರಾಜ್ ಅವರು ಎಲ್ಲರೂ ಇದ್ದಾರೆ. ಸಂಗೀತ ನೀವೇ ಹೇಳಿದಾಗೆ ಸಂಜು ವೆಟ್ಸ್ ಗೀತಾ 1 ಮಾಡಿದಾಗ ನಾವು ಅದು ಮ್ಯೂಸಿಕಲಿ ತುಂಬ ದೊಡ್ಡ ಹೆಸರನ್ನು ಮಾಡಿತ್ತು. ಈಗಲೂ ಆ ಹಾಡುಗಳನ್ನ ಗುನುಗೋ ರೀತಿ ಇದೆ. ಇಲ್ಲಿ ನಾವು ಒಟ್ಟು 6 ಹಾಡುಗಳನ್ನ ಈ ಸಿನಿಮಾದಲ್ಲಿ ಬಳಸಿದ್ದೀವಿ. ಶ್ರೀಧರ್ ವಿ ಸಂಭ್ರಮ್ ಅವರು ಅದ್ಭುತವಾದ ಸಂಗೀತ ಮಾಡಿಕೊಟ್ಟಿದ್ದಾರೆ. ಹಾಡುಗಳೆಲ್ಲರೂ ಕೇಳಿದ್ದೀರಾ, ಖುಷಿ ಪಟ್ಟಿದ್ದೀರಾ. ನಿಮ್ಮೆಲ್ಲ ರೆಸ್ಪಾನ್ಸ್ ನಮಗೆ ಸಿಕ್ಕಿದೆ, ತುಂಬ ಅದ್ಭುತವಾದ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಒಂದು ಹಾಡು ನಾವು ಲಕ್ಷ್ಮೀನಾರಾಯಣ ಭಟ್ರದೊಂದು ಭಾವಗೀತೆಯನ್ನು ಬಳಸಿದ್ದೀವಿ ಇಲ್ಲಿ, ನನ್ನ ಇನ್ನಿಯನ ನೆಲೆಯ ಬಲ್ಲೆ ಏನು. ಅದು ಅಶ್ವಥ್ ಅವರು ಮ್ಯೂಸಿಕ್ ಮಾಡಿದರು. ಲಹರಿ ಸಂಸ್ಥೆಯಲ್ಲಿ ಇತ್ತದು ಆ ಟ್ರ್ಯಾಕು. ಪ್ರೀತಿಯಿಂದ ವೇಲು ಅವರು ಕೇಳಿದ ತಕ್ಷಣ ಮನೋಹರ್ ಸರ್, ವೇಲು ಸರ್ ನಮಗೆ ಯಾವುದೇ ರೀತಿ ಅಪೇಕ್ಷೆಗಳಿಲ್ಲದೆ ನಮಗೆ ಆ ಟ್ರ್ಯಾಕ್ ಕೊಟ್ಟಿದ್ದಾರೆ. ನಾವು ಅದನ್ನು ಬಳಸ್ಕೊಟ್ಟಿದ್ದೀವಿ. ಅದನ್ನು ಇಲ್ಲಿ ನಂದಿತಾ ಅವರು ಹಾಡಿದ್ದಾರೆ. ಇನ್ನು ಉಳಿದಂತೆ ಸೋನು ಹಾಡಿದ್ದಾರೆ 3 ಹಾಡುಗಳನ್ನ. ಸಂಗೀತ ರವೀಂದ್ರ ಅಂತ ಮೈಸೂರು ಹುಡುಗಿ, ಅವರು 3 ಹಾಡುಗಳನ್ನ ಹಾಡಿದ್ದಾರೆ. ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಎಲ್ಲ ಹಾಡುಗಳು ಕೇಳಿದಿರ, ಖುಷಿ ಪಟ್ಟಿದ್ದಾರೆ. 17ಕ್ಕೆ ಸಿನಿಮಾ ಬರುತ್ತೆ, ನೋಡಿ 100% ಖುಷಿ ಪಡ್ತೀರಾ. ಒಂದು ಟೀಮ್ ಜೊತೆ ಮತ್ತೆ ಮತ್ತೆ ಕೆಲಸ ಮಾಡೋದಿದೆಯಲ್ಲ, ಎಷ್ಟು ಖುಷಿ ಕೊಡುತ್ತೆ? ಏನು ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ? ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಆಗಿರ್ತೀವಿ. ನಮ್ಮ ಪಾಸಿಟಿವ್ ನೆಗೆಟಿವ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಯಾವ ರೀತಿ ಅವನನ್ನು ತೋರಿಸ್ಬೋದು, ಯಾವ ಥರದ ಪಾತ್ರ ಪೋಷಣೆ ಮಾಡೋಕ್ಕೆ ಇವನು ಕೆಪಾಸಿಟಿ ಇದೆ ಅಂತೆಲ್ಲ ಗೊತ್ತಿರುತ್ತೆ. ಕ್ಯಾಮ್ರಾಮನ್ಗೆ ಯಾವ ಆ್ಯಂಗಲಲ್ಲಿ ಇವನ್ನ ನಾನು ಕ್ಯಾಪ್ಚರ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಒಂದು ಟೀಮ್ ಜೊತೆ ಕೆಲಸ ಮಾಡೋದು ಅದು ತುಂಬಾ ಮಜವಾಗಿರುತ್ತೆ, ಕಂಫರ್ಟಬಲ್. ನಾನು ಆ ಥರದ್ದು ಯಾವುದೂ ತಲೆಯಲ್ಲಿ ಯಾವುದು ಇಟ್ಕೊಂಡು ಕೆಲಸ ಮಾಡಲ್ಲ. ಯಾರೇ ಬಂದ್ರೂ, ಯಾರೇ ಇದ್ರೂ, ಯಾರ ಜೊತೆ ಮಾಡಿದ್ರು ಕೆಲಸದ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಇರುತ್ತೆ. ನಾವು ಮಾಡೋ ಕೆಲಸ ಮತ್ತು ಸಿನಿಮಾ ಬಿಡುಗಡೆ ಟೈಮಲ್ಲಿ ನಾವು ಅದ್ರ ಜೊತೆಗೆ ಹೇಗೆ ನಿಂತ್ಕೋಬೇಕು. ಒಬ್ಬ ನಿರ್ಮಾಪಕನ ಜೊತೆ ಆಗ್ಬೋದು, ನಿರ್ದೇಶಕರ ಜೊತೆ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಗಳ ಜೊತೆ ಆಗ್ಬೋದು. ನಮಗಿಲ್ಲಿ ಅಲ್ಟಿಮೇಟ್ಲಿ ನಿರ್ಮಾಣ ಮಾಡಿದಂಥ ನಿರ್ಮಾಪಕ ತುಂಬ ಮುಖ್ಯ ಆಗ್ತಾನೆ. ಅವನ ಬಂಡವಾಳ,
ಅವನು ವಾಪಸ್ ಬರಬೇಕು, ಅದಕ್ಕೊಂದು ಒಳ್ಳೆ ಅಪ್ರಿಸಿಯೇಷನ್ ಸಿಗಬೇಕು, ಜನಮನ್ನಣೆ ಸಿಕ್ಕಿದ್ರೆ ಅದಕ್ಕಿಂತ ಅದ್ಭುತವಾದ ಇನ್ನೇನಿಲ್ಲ. ನಾಗಶೇಖರ್ ಅಂದರೆ ಅವರು ಸಿನಿಮಾ ಮೇಕಿಂಗ್ ಒಂದು ಪ್ಯಾಟರ್ನ್, ಒಂದು ಸ್ಟೈಲ್ ಇದೆ. ಸೊ ಅವರು ಶೂಟ್ ಮಾಡೋ ರೀತಿ, ಆಮೇಲೆ ಸ್ಪೆಷಲಿ ಅವ್ರ ರೊಮ್ಯಾಂಟಿಕ್ ಸಿನಿಮಾಗಳಿಗೆ ತುಂಬ ಫೇಮಸ್. ಸೊ ಈ ಸಿನಿಮಾದಲ್ಲಿ ಅವ್ರು ಶೂಟ್ ಮಾಡೋ ಸಂದರ್ಭದಲ್ಲಿ ಏನೇನೆಲ್ಲ ಚಾಲೆಂಜಸ್ಗಳನ್ನ ನೀವು ನೋಡಿದ್ರಿ? ಗೆಳೆಯನ ಜೊತೆ ಕೆಲಸ ಮಾಡೋದು ಯಾವಲ್ಲ ಮಜಾನೇ, ಅವ್ರ ಜೊತೆ ಇದ್ರೇ ಮಜಾ ಇರುತ್ತೆ. ಸಿನಿಮಾ ಶೂಟಿಂಗ್ ಅಂದರೆ ಅವರು ಪ್ರತಿ ಸೀನು ಅವ್ರು ಕನ್ಸ್ಯೂಮ್ ಮಾಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಆಮೇಲೆ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಅದು ಗೊತ್ತಾಗೋದೇ ಇಲ್ಲ. ಎಡಿಟ್ ಮಾಡಿ ಇಟ್ಬಿಟ್ಟು ನಾವು ಡಬ್ ಮಾಡೋಕೆ ಹೋದಾಗ ಅಯ್ಯೋ ಇದು ಹಿಂಗೆ ಕಾಣ್ತಾ ಇದೆಯಲ್ಲ ಅವಾಗ ಅನ್ಸುತ್ತೆ ನಮಗೆ. ಸತ್ಯ ಮತ್ತು ನಾಗಶೇಖರ್ ಕಾಂಬಿನೇಷನ್ ತುಂಬ ಅದ್ಭುತವಾಗಿ ವರ್ಕ್ ಆಗಿದೆ. ಅವರಿಬ್ಬರು ಅವ್ರಿಗವ್ರು ಚೆನ್ನಾಗಿ ಮಾತಾಡ್ಕೋತಾರೆ. ಗಂಡ ಹೆಂಡತಿ ಇರ್ತಾರೆ, ಅವ್ರಿಗೊಂದು ತುಂಬ ಒಳ್ಳೆ ಕೆಮಿಸ್ಟ್ರಿ ಇದೆ. ಹಾಗಾಗಿ ಅದನ್ನು ತೋರಿಸ್ತಾರೆ. ನಾಗಶೇಖರ್ದು ಇನ್ನೊಂದು ತುಂಬ ಅದ್ಭುತವಾದ ವಿಷಯ ಏನಂದರೆ, ಪ್ರೇಮ ಕಥೆಗಳು ಮಾಡ್ತಾರೆ, ತುಂಬ ರೊಮ್ಯಾಂಟಿಕ್ ವಿಷಯಗಳನ್ನ ಹೇಳ್ತಾರೆ. ಅಲ್ಲೆಲ್ಲೂ ಸಣ್ಣದಾಗೂ ವಲ್ಗಾರಿಟಿ ಕಾಣಿಸ್ಬಾರ್ದು. ಯಾರಾದ್ರೂ ಅದನ್ನ ನೋಡಿ ಖುಷಿ ಪಡಬೇಕೆ ಹೊರತು ಕಣ್ಮುಚ್ಕೊಳ್ಳೋ ಥರನೋ ಅಥವಾ ಅಯ್ಯೋ ಅನ್ಸೋ ಥರನೋ ಆ ಥರದ್ದು ಯಾವುದು ಗಬ್ಬಾಗೇನು ತೋರಿಸಲ್ಲ. ಅವರು ತುಂಬ ಮುದ್ದಾಗಿ, ತುಂಬ ಪ್ರೀತಿಯಿಂದ, ತುಂಬ ಅಕ್ಕರೆಯಿಂದ, ತುಂಬ ಆಸ್ಥೆಯಿಂದ ತೋರಿಸ್ತಾರೆ. ಅದು ನಾಗಶೇಖರ್ ಪ್ಲಸ್ ಪಾಯಿಂಟ್. ನೀವು ಹೇಳ್ದಂಗೆ ನಾಗಶೇಖರ್ ಮತ್ತು ಸತ್ಯ ಕಾಂಬಿನೇಷನ್ನೇ ಹಾಗೆ. ಯಾವಾಗಲೂ ನಿರ್ದೇಶಕ ಮತ್ತು ಸಿನಿಮಾಟೋಗ್ರಫರ್ ಇದ್ದಾರಲ್ಲ, ಅವ್ರ ಗಂಡ ಹೆಂಡತಿ ಇದ್ದಂಗೆ ಆ್ಯಕ್ಚುಲಾಗಿ. ಯಾಕಂದರೆ ಅವ್ರ ಕಲ್ಪನೆನ ಇವರು ವಿಜುವಲೈಸ್ ಮಾಡ್ತಾರಲ್ಲ, ಸೊ ಹೇಗೆ ಮಾಡಬೇಕು ಅನ್ನೋದು. ನಿಮ್ಮ ಮತ್ತು ನಾಗಶೇಖರ್ ರಿಲೇಷನ್ಶಿಪ್ ಬಗ್ಗೆ ಹೇಳಿ. ಅಂದರೆ ಭಾಳ ಲಾಂಗ್ ಜರ್ನಿ ನಿಮ್ಮದು, ಅಂದರೆ ಸಿನಿಮಾ ರಂಗದಲ್ಲಿ. ನನ್ನ ಅಂದಾಜು ಒಂದು 20 ವರ್ಷ, ಮೋರ್ ದೆನ್ 2002, 22 ವರ್ಷ. 2002ರಿಂದ ನಾವು ಗೆಳೆಯರಾಗಿದ್ದೀವಿ. ಅಲ್ಲ, ಧಾರಾವಾಹಿ ದಿನಗಳು ಆವಾಗಲಿಂದನೂ ಕಾವೇರಿ ಚಾನಲ್ ನಡೀತಿದ್ದಾಗ ಆಗ್ಲಿಂದನೂ ಸ್ನೇಹಿತರು. ನಾನು, ಗಣೇಶ, ಪ್ರೀತು, ಗೆಳೆಯ, ರಂಗ, ವಿಜಿ, ಎಲ್ಲ ಹಳೆ ಗುಂಪಿದು. ಆ ಗುಂಪು ಹಾಗೆ ಗುಂಪುಗಾರಿಕೆ ಮಾಡದೆ ಮುಂದುವರಿತಾ ಇದೆ. ಸೊ ಈ ಸಿನಿಮಾದಲ್ಲಿ, ಮೊದಲ ಸಿನಿಮಾದಲ್ಲಿ ರಮ್ಯಾ ಇದ್ದರು, ಈ ಸಿನಿಮಾದಲ್ಲಿ ರಚಿತಾ ಇದ್ದರು. ಆರ್ ಸೇಮು, ಬಟ್ ನಾಯಕಿ ಮಾತ್ರ ರೀಪ್ಲೇಸ್ ಆಗಿದ್ದಾರೆ. ಹೇಗೆ ರಚಿತಾ ಅವರು ಈ ಸಿನಿಮಾಗೆ ಬಂದಿದ್ದು? ಅಲ್ಲ, ರಮ್ಯಾ ಹೋಗಿ ಅಪ್ರೋಚ್ ಮಾಡಿದರು ನಾಗಶೇಖರು. ಅವರು ಅವಾಗ MP ಎಲೆಕ್ಷನ್ಸ್ ಏನೋ ಅನೌನ್ಸ್ ಆಗೋ ಥರ ಇತ್ತು, ಮತ್ತು ಆಕೆ ಮತ್ತೆ ಸ್ಪರ್ಧೆ ಮಾಡೋ ಥರದ್ದೇನೋ ಉಮೇದುವಾರಿಕೆ ಇತ್ತು. ಹಾಗಾಗಿ ಆ ಥರದ್ದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅಂದ್ಕೊಂಡಿದ್ದೆ ಇವರು ರಚಿತಾ ಇಲ್ಲ ಅಂದರೆ ತ್ರಿಷನ್ ಕೇಳೋಣ ಅಂತ ಅಂದ್ಕೊಂಡಿದ್ರು. ರಚಿತಾಗೆ ಅಪ್ರೋಚ್ ಮಾಡಿದ ತಕ್ಷಣ ಆ ಹುಡುಗಿ ತುಂಬ ಖುಷಿಯಾಗಿ ಕತೆ ಒಪ್ಕೊಂಡಿದ್ರೆ ನಾವು ಬೇರೆ ಏನು ಯೋಚನೆ ಮಾಡಲೇ ಇಲ್ಲ. ಆ್ಯಂಡ್ ರಚಿತಾ ಹ್ಯಾಸ್ ಎ ವಂಡರ್ಫುಲ್ ಜಾಬ್. ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಕೆಲವು ದೃಶ್ಯಗಳಂತೂ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಈ ದೃಶ್ಯಕ್ಕೆ ಇನ್ನೇನು ಮಾಡಬೇಕಿತ್ತು ಅಂತ ಯಾವುದೂ ಅನ್ಸಲ್ಲ. ಏನು ಮ್ಯಾಕ್ಸಿಮಮ್ ಮಾಡೋಕ್ಕಾಗತ್ತೋ, ಮ್ಯಾಕ್ಸಿಮಮ್ ಏನು ಕೊಡಬೇಕೋ ಅದನ್ನು ರಚಿತಾ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ರಚಿತಾ. ಸೊ ಸಿನಿಮಾ ರಿಲೀಸ್ ಅಂತ ಬಂದಾಗ ತುಂಬ ಒತ್ತಡಗಳು ಇರುತ್ತೆ. ರಿಲೀಸ್ ಅನ್ನೋದು ಇದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಆ ಟೈಮ್ ಅದು ಪ್ರಸವ ವೇದನೆ. ಎಕ್ಸಾಕ್ಟ್ಲಿ. ರಿಲೀಸ್ ಬಂತು ಅಂದರೆ ಎದೆ ಬಡಿತ ಒಂದು ಕ್ಷಣ ಏರ್ಪೇರ್ ಆಗ್ತಾ ಇರುತ್ತೆ. ಏನು ಅನ್ಸುತ್ತೆ ಈ ಮೂಮೆಂಟ್ ಈಗ? ಅದೇ ಹೀಗೆ ಎಲ್ಲ ಹೇಳಾಯ್ತಲ್ಲ, ಪ್ರಸವ ವೇದನೆ ಅಲ್ಲ. ನಾವು ಅದ್ಭುತವಾಗಿ ನಮ್ಮ ಸಿನಿಮಾನ ಏನೇ ಸೃಷ್ಟಿ ಮಾಡಿ ಇಟ್ಕೊಂಡಿದ್ರು, ಪ್ರೇಕ್ಷಕ ಮಹಾಪ್ರಭು ಅದನ್ನು ಹೇಗೆ ರಿಸೀವ್ ಮಾಡ್ತಾನೆ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ನಾನು ಫಿಂಗರ್ಸ್ ಕ್ರಾಸ್ಡ್ ಮಾರ್ನಿಂಗ್ ಶೋ ಕಾಯ್ತಾ ಇದ್ದೀನಿ. ಥಿಯೇಟ್ರಲ್ಲಿ ಕೂತ್ಕೊಂಡು ಮಾರ್ನಿಂಗ್ ಶೋ ಜನ ಹೇಗೆ ಎಂಜಾಯ್ ಮಾಡ್ತಾರೋ ಹಾಗೆ ಎಂಜಾಯ್ ಮಾಡ್ಕೊಂಡು ಆ ಸಿನಿಮಾ ನೋಡ್ತೀನಿ. ಸಂಜೆ ಉಡ್ಸ್ಕಿತ 1 ಮಾಡಿದಾಗಲೂ ನಾವು ಸಾಗರ್ ಥಿಯೇಟ್ರಲ್ಲಿ ಜಾಮ್ ಪ್ಯಾಕ್ ಆಗಿತ್ತು ಥಿಯೇಟ್ರು. ಮಾರ್ನಿಂಗ್ ಶೋ ಮೆಟ್ಲ ಮೇಲೆ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ನಾವೆಲ್ಲ, ಇಡೀ ಟೀಮ್. ಇದಕ್ಕೂ ಹಾಗೆ ಕೂತ್ಕೊಂಡು ಅನುಪಮ ಥಿಯೇಟ್ರಲ್ಲಿ ಜನರ ಜೊತೆ ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ. ಸಾಗರ್ ಥಿಯೇಟ್ರಲ್ಲಿ ಸಿನಿಮಾ 100 ದಿನ ಆಗಿತ್ತು. ನಿಮ್ಮ ಟೀಮ್ದೆಲ್ಲ ಇಲ್ಲಿ ಮಾತಾಡ್ಸಿದ್ದೆ. ಸಾಗರ್ ಥಿಯೇಟ್ರಲ್ಲೇ ನಾನು ಬಂದಿದ್ದೆ. ಅದು ಬಹುಶಃ ಅದಾಗಿ ಕೆಲವೇ ತಿಂಗಳು, ಕೆಲವೇ ದಿನಗಳಲ್ಲಿ ಲಾಸ್ಟ್, ಕರೆಕ್ಟ್, ಎಕ್ಸಾಕ್ಟ್ಲಿ ಕೆಲವೇ ದಿನಗಳಲ್ಲಿ ಆ ಥಿಯೇಟ್ರು ಕ್ಲೋಸ್ ಆಯಿತು. ಏನೆಲ್ಲ ಮೆಮೊರಿ ಲೈನ್ಸ್ ಇದೆ ಆ ಸಾಗರ್ ಥಿಯೇಟರು, ಆ ಸಂಜು ವೆಟ್ಸ್ ಗೀತಾ? ಸತತವಾಗಿ 28 ಶೋ ಕಂಟಿನ್ಯೂಸ್ ಹೌಸ್ಫುಲ್. ಕರೆಕ್ಟ್. ಮೈಸೂರಲ್ಲಿ ಶಾಂತಲಾ ಕಂಟಿನ್ಯೂಸ್ ಹೌಸ್ಫುಲ್. 100 ಡೇಸ್ ನಾವು ಹೆಚ್ಚು ಕಡಿಮೆ ಒಂದು 16-17 ಥಿಯೇಟ್ರಲ್ಲಿ 100 ಡೇಸ್ ಮಾಡಿದ್ವಿ. ಒಂದು 35-40 ಥಿಯೇಟ್ರಲ್ಲಿ 50 ಡೇಸ್ ಮಾಡಿದ ಸಿನಿಮಾ ಅದು. ಹಾಡುಗಳು ಅದು ಎಂಥ ಮುದ ಕೊಟ್ಟಿತ್ತು ಜನಕ್ಕೆ, ಎಂಥ ಮಜಾ ಕೊಟ್ಟಿತ್ತು ಜನಕ್ಕೆ ಅಂದರೆ ಇದರಲ್ಲಿ ಅದಕ್ಕಿಂತ ಎಕ್ಸ್ಟ್ರಾ ಡೋಸೇಜ್ ಇದೆ. ತುಂಬ ಅದ್ಭುತವಾದ ಪ್ಯಾಕೇಜ್ ಇದೆ ಸಿನಿಮಾದಲ್ಲಿ. ಒಂದಷ್ಟು ಇಂಟೆನ್ಸ್ ಆಗಿರೋ ಕಂಟೆಂಟ್ ಇಟ್ಕೊಂಡು ಹೋಗಿದ್ದೀವಿ. ಎಲ್ಲೂ ನಿಮಗೆ ಯಾವುದೇ ಥರದ ವಲ್ಗಾರಿಟಿ ಇಲ್ಲ, ಯಾವುದೇ ಥರದ್ದು ಮನಸ್ಸಿಗೆ ಮುಜುಗರ ಆಗೋ ಥರದ್ದು ವಿಚಾರಗಳು ಯಾವುದೂ ಇಟ್ಕೊಂಡಿಲ್ಲ.
ತುಂಬ ನೇರವಾಗಿ ಪ್ರೀತಿಯಿಂದ ಅಕ್ಕರೆಯಿಂದ ಮಾಡಿರೋ ಸಿನಿಮಾ ಸಂಜು ವೆಟ್ಸ್ ಗೀತಾ 2. ಓಕೆ. ಸೊ ಕಾಂಟ್ರವರ್ಸಿ ಅನ್ನೋದು ಬೇಕೋ ಬೇಡವೋ ಕೆಲವು ಸಲ ಬಂದುಬಿಡತ್ತೆ. ಈ ಸಿನಿಮಾಗೆ ಅದು ಬೇಕಾಗಿರಲಿಲ್ಲ. ಸಡನ್ನಾಗಿ ರಿಲೀಸ್ ಹಿಂದಿನ ದಿವಸ ಹಂಗಾದಾಗ ಸಾಮಾನ್ಯವಾಗಿ ಯಾವುದೇ ಥರದ ಈ ಕೋರ್ಟ್ ಕೇಸ್ಗಳನ್ನ ತಂದು ಹಾಕೋದೇ ನಿಮಗೆ ಹಿಂದಿನ ದಿವಸವೇ. ಯಾಕಂದ್ರೆ ನಿಮ್ಮ ಉಸಿರಾಟಕ್ಕೆ ತೊಂದರೆ ಆಗ್ಬಿಟ್ಟು ನೀವು ಅದನ್ನು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಆ ರೀತಿನೇ ಮಾಡೋದು ಅವರು. ಹಾಕಿದ್ರು ಇಂಜಂಕ್ಷನ್ನು. ನನ್ನ ನಿರ್ಮಾಪಕರು ಹೋದರು ಹೈದರಾಬಾದ್ಗೆ. ಬೆಳಿಗ್ಗೆನೆ ಹೋಗಿ ಅಲ್ಲಿ ಮಾತಾಡಿ ಅವರು 4.25 ಕೋಟಿಗಳ ಶ್ಯೂರಿಟಿ ಕೊಟ್ಟು ಬಂದಿದ್ದಾರೆ. ಇನ್ನು ನಮ್ಮ ಬಿಡುಗಡೆ ಆದಮೇಲೆ ನೋಡಿ, ಅದಕ್ಕೂ ಇನ್ನೊಂದೇನಂದ್ರೆ ಸಂಕ್ರಾಂತಿ ಹಬ್ಬ ರಜೆಗಳಲ್ಲಿ ಕಂಟಿನ್ಯೂಸ್ ಆಗಿ 8 ದಿನ ರಜಾ ಅಂತೆ. ಆ ನೆಕ್ಸ್ಟ್ ಡೇ ಆಗ್ಬಿಟ್ರೆ ನಾವು ರಿಲೀಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಈ ವಾರನೂ ಆಗ್ತಿರ್ಲಿಲ್ಲ. ಹೋಗಿ ಅದೆಲ್ಲ ಸಾಲ್ವ್ ಮಾಡ್ಕೊಂಡ್ಬಂದ್ರು. 17ಕ್ಕೆ ಬಿಡುಗಡೆ ಮಾಡ್ತಿದ್ದೀವಿ. ಬನ್ನಿ ಎಲ್ಲರೂ ಸಂಜು ಮತ್ತು ಗೀತಾ, ಸಂಜು ವೆಟ್ಸ್ ಗೀತಾ 2 ಅವರಿಬ್ಬರ ಪ್ರೇಮ ಕಥೆನ ಒಟ್ಟಾಗಿ ನೋಡಿ ಆನಂದಿಸೋಣ. ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು, ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ.